ಮಾತಾಡ್ತೈತೆ ಅಂತ ಹೇಳಿ. ಈವ್ನಿಂಗ್ ಎಂಥದ್ದು ಡಿನ್ನರ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದು ಈಚೆ ಹೋಗೋಕ್ಕೆ. ಸೊ ನಾನೇ ಕತ್ಲೆ ಆಗುತ್ತೆ ಅಂತ ಹೇಳಿ ಲೈಟ್ ಹಾಕ್ಕೊಂಡಿದ್ದು. ಈ ಮುಂದೆ ಕಾಣಿಸ್ತಾ ಇಲ್ವಾ ಸರಿಯಾಗಿ ಹೋಗೋಣ ಅಂತ ಹೊರಟಿದ್ದೀವಿ. ಪ್ರಾಪರ್ ಊಟ ಮಾಡ್ಕೊಬರೋಣ ಅಂತ ಅಂದ್ಕೊಂಡೆ, ಡಿನ್ನರ್ಗೆ ಹೋಗೋಣ ಅಂತ ಹೊರಟಿದ್ದು. ಬಟ್ ಇವಾಗ ಪ್ರದೀಪ್ ಹೇಳ್ತಿದ್ದಾರೆ ಒಂದು ಕಾಸ್ಮಿಕ್ ಕೆಫೆ ಅಂತ ಓಪನ್ ಆಗಿದೆ, ಚೆನ್ನಾಗಿದೆ ನೋಡೋದಲ್ಲಿಗೆ ಹೋಗೋದಿದ್ರೆ ಅಂತ. ಅಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ಮೆನ್ಯೂ ಸಿಕ್ಕಿದೆ. ಲೈಕ್ ಹೆಂಗೆ ಅಂದರೆ ಸ್ಟಾರ್ಟರ್ಸು, ದೆನ್ ಪಿಜ್ಜಾ, ಪಾಸ್ತಾ ಆ ಟೈಪ್ ಇದೆ. ಸೊ ಡಿಸೈಡ್ ಮಾಡ್ಬೇಕಿನ ನಾವು ನಾನು ಅದಕ್ಕಿಂತ ಮುಂಚೆ ಅಂದ್ಕೊಂಡಿದ್ದು ಶಿವಮ್ ಕೆಫೆ ಆರ್ ಕೌಸ್ತುಭ ಅವೆರಡರಲ್ಲಿ ಒಂದಕ್ಕೆ ಹೋಗೋಣ ಡಿನ್ನರ್ಗೆ ಅಂತ ಅಂದ್ಕೊಂಡಿದ್ದು. ನಾನ್ ವೆಜ್ ಬೇಡ ಅಂತ ಅಂದ್ಕೊಂಡಿದ್ವಿ, ನಾಳೆ ಟೆಂಪಲ್ ಏನಾದ್ರು ಹೋಗೋಣ ಅಂತ. ಸೊ ಅಲ್ಲಿಗೆ ಎರಡರಲ್ಲಿ ಒಂದಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿರೋದು. ಇವಾಗ ಇವರು ಕಾಸ್ಮಿಕ್ ಕೆಫೆ ಆ್ಯಡ್ ಮಾಡಿರೋದ್ರಿಂದ ಅದಕ್ಕೆ ಒಂದ್ಸತಿನೂ ಹೋಗಿಲ್ಲ. ಅಟ್ಲೀಸ್ಟ್ ನಾವು ಶಿವಮ್ ಮತ್ತು ಕೌಸ್ತುಭಗೆ ಹೋಗಿದ್ದೀವಿ. ಅದಕ್ಕೋಸ್ಕರ ಫಸ್ಟ್ ಟೈಮ್ ಅಲ್ವಾ, ಅದನ್ನು ಟ್ರೈ ಮಾಡೋಣ ಅಂತ ಅನಿಸ್ತಿದೆ. ನೋಡೋಣ ಹೋಗೋಷ್ಟರಲ್ಲಿ ಯಾವುದಕ್ಕೆ ಇಷ್ಟ ಆಗುತ್ತೆ ನೋಡೋಣ. ಪ್ರದೀಪ್ ಕೇಳ್ತಿದ್ದೀನಿ ಎಲ್ಲಿಗೆ ಹೋಗೋಣ ಪ್ರದೀಪ್? ಅವ್ರು ಎಲ್ಲಿಗಾದ್ರೂ ಓಕೆ ಸಿಗೋಡ್ಡೆ ಅಂತೆ. ಯಾವಾಗಿದ್ರು ಅದನ್ನೇ ಹೇಳೋದು. ಅವ್ರದ್ದು ಏನು ಹೇಳೋದು, ಬರೇ ನಂದೇ ಸೆಲೆಕ್ಟ್ ಮಾಡ್ಬೇಕು ನೀವು. ಎಲ್ಲಾದ್ರೂ ಸರಿ ಯಾವುದಾದ್ರೂ ಸರಿ, ಬರೀ ಇದ್ದೇ ಹೇಳೋದು. ಇವ್ನು ನೋಡಿ ನಾನು ಔಟ್ಫಿಟ್ ತೋರಿಸ್ತೀನಿ ನೋಡಿ. ನಿನ್ ಸ್ವಲ್ಪ ಪೂರ್ತಿ ಮಲ್ಕೊಂಡು ಕುತ್ಕೊಂಡ್ಬಿಟ್ಟವನೆ. ಚಿನ್ನಮ್ಮ ಬಾಯಲ್ಲಿ ಅಲ್ಲೆಲ್ಲರೂ ನಿಲ್ಸ್ದಾಗ ತೋರಿಸ್ತೀವಿ ಬಿಡಿ ಗೈಸ್. ಬಾಸ್ ಹೆಂಗೆ ಕಾಣಿಸ್ತಿದ್ದಾರೆ ನೋಡಿ. ಇಲ್ಲ ಕೂಡ್ಸ್ಕೊತೀನಿ, ನೋಡ್ಕೊಳ್ಳಲ್ಲ, ನಿಂತ್ಕೊಂಡಿದ್ದಾನೆ ಅಷ್ಟೇ. ಸ್ಟಾರ್ಟ್ ದಿ ಬ್ಲಾಗ್. ಆ್ಯಂಡ್ ಆಲ್ಸೋ ಇನ್ನೊಂದೇನೆಂದರೆ ನಿಮಗೆ ಆದಷ್ಟು ಜಾಸ್ತಿ ಬ್ಲಾಗ್ಸ್ ಬರ್ತಾ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇದೆ, ಅದಕ್ಕೋಸ್ಕರ ನಿಮಗೆ ಜಾಸ್ತಿ ಬ್ಲಾಗ್ಸ್ ಬರ್ತಾ ಇರುತ್ತೆ. ಶಾಪಿಂಗ್ ಆಗಿ ಎಷ್ಟೊಂದು ಶಾಪಿಂಗಿಂದ ನಾನು ಮಾಡಿಲ್ಲ. ಬಿಕಾಸ್ ಸ್ವಲ್ಪ ನಮ್ಮದು ಏನಂತ ಅಂದರೆ ಮಾಮೂದು ಬೀಳ್ತೀಯ ಪ್ರೈವಸಿ ಇರುತ್ತೆ ಗೈಸ್. ಆ್ಯಂಡ್ ಆಲ್ಸೋ ಈಗ ನಂದು ಬಗ್ಗೆ ಆದರೆ ನಾನು ಮಾಡ್ಬೋದು. ಬಟ್ ಬೇರೆಯವ್ರದ್ದನ್ನು ಅವ್ರ ರಿಲೇಟಿವ್ಸ್ ಆ ಥರದ್ದಿದ್ದಾಗ ನಾನು ಎಲ್ಲರದನ್ನು ಮಾಡೋಕ್ಕಾಗಲ್ಲ. ಅವ್ರಿಗೆ ಕಂಫರ್ಟಬಲ್ ಇರುತ್ತೆ, ಆ ಥರ ಇರುತ್ತೆ. ಸೊ ನಾನು ಎಷ್ಟೊಂದು ಮಾಡಿಲ್ಲ. ಮುಂದೆ ಬರೋದನ್ನ ನಮ್ಮದು ಶಾಪಿಂಗ್ ಬ್ಲಾಗ್ಸ್ ಆಗಿರ್ಬೋದು, ಅದೆಲ್ಲ ಸಿಕ್ಕಾಪಟ್ಟೆ ಶಾಪಿಂಗ್ಸ್ ಇದೆ. ಆದಷ್ಟು ಬೇಗ ಮಾಡ್ತಾ ಇರ್ತೀವಿ, ಶಾಪಿಂಗ್ ಹೋಗ್ತಾ ಇರ್ತೀವಿ, ಅದೆಲ್ಲ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಇಷ್ಟು ದಿನ ನಿಮಗೆ ಹುಷಾರಿರಲಿಕ್ಕೆ ಕಾರಣ ನಾನು ಅಷ್ಟು ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ, ಮಾಡೋಕ್ಕಾಗಿರಲಿಲ್ಲ, ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ವಿ. ಸ್ಟಾರ್ಟ್ ದಿ ವ್ಲಾಗ್. ಏನಾದ್ರು ಹೇಳೋದಿದೆಯಾ ಪ್ರತಿ? ನಥಿಂಗ್ ಫ್ರಮ್ ಮೈ ಸೈಡ್. ಮೊದಲು ನೀನೇನಾದ್ರು ಮಾತಾಡೋದಿದೆಯಾ? ಇವನೇನಾದ್ರು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಕೇಳಿ ಸಾಕಾಗೋದು, ಅರ್ಥನೂ ಆಗಲ್ಲ ಅನ್ಸುತ್ತೆ ಇವ್ನು ಮಾತಾಡೋದು. ಇವಾಗಲೇ ಅಷ್ಟು ಮಾತಾಡ್ತಾನೆ, ಫುಲ್ಲು ಕ್ಯೂರಿಯಾಸಿಟಿ ಅಂತ. ಫುಲ್ ಸಣ್ಣಾಗಿ ಹೋಗ್ಬಿಟ್ಟಿದ್ದಾನೆ ಫೀವರ್ ಬಂದಾಗಿಂದ. ಫಸ್ಟೆಲ್ಲ ಇಷ್ಟು ಇರಲಿಲ್ಲ, ಸ್ವಲ್ಪ ಚೆನ್ನಾಗಿ ಟುಮುಕಿದ್ದ. ಒಂದ್ಸತಿ ಹುಷಾರಿಲ್ದಂಗೆ ಆಯ್ತಾ ಮಕ್ಕಳಿಗೆ, ಮುಗೀತು ಕತೆ. ಓಕೆ ಕ್ಯಾಮ್ರಾ ಸ್ಟಾರ್ಟ್. ನಿನಗೆ ಬೇಕಾ ಮುದ್ದು? ನನ್ನ ವಾಚ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಧ್ಯಾನ ಅದ್ಯಾವ್ದು ಗುಂಡಾರಿಕೆ ಊಟ ಮಾಡಿಲ್ದೆ ಹೋಗಿರೋದು ಕಾರಣ ಹೊಟ್ಟೆ ಹಸಿತ್ತು. ಸೊ ಏನಾದ್ರು ಇಲ್ಲೇ ಅಲ್ಲಿಗೆ ಹೋಗೋ ತನಕ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಎಂಥದ್ದು ಗೋಬಿದು ಒಂದು ಸ್ಟಾಲ್, ಒಂದು ಅಂಗಡಿ ತೋರಿಸ್ಕೊಟ್ಟಿದ್ದೆ ನನಗೆ. ಸ್ವಲ್ಪ ಚೆನ್ನಾಗಿರುತ್ತೆ, ನಮ್ಗೆ ಇಷ್ಟ ಆಯಿತು. ಸೊ ಪ್ರದೀಪ್ನ ಕರ್ಕೊಂಡು ಹೋಗಿ ಒಂದು ಹಾಫ್ ಗೋಬಿ ತಿನ್ಕೊಂಡು ಬಂದ್ವಿ ಇಬ್ರು. ಈಗ ಕಾಸ್ಮೆಟಿಕ್ ಹೋಗೋಣ ಅಂತಿದ್ದೀವಿ. ಅನನ್ಯಂಗೆ ಫೋನ್ ಮಾಡಿದ್ದೆ ಏನಾದ್ರು ತರಲ್ಲ ಅಂತ. ಅವಳಿಗೆ ಪಿಜ್ಜಾ ಬೇಕಂತೆ, ಯಾವ್ದಾದ್ರು ಚೆನ್ನಾಗಿರೋ ಪಿಜ್ಜಾ ತಗೋಬೋ ಅಂತ ಹೇಳೋಳೆ. ನಾವು ಫಸ್ಟ್ ಟೈಮ್ ಕಾಸ್ಮೆಟಿಕ್ ಹೋಗ್ತಿರೋದು, ಹೇಳಿದ್ದೀನಿ ಯಾವ್ದು ಚೆನ್ನಾಗಿರುತ್ತೆ ನೋಡೋಣ ಅಂತ. ನಾವು ತಗೊಳ್ಳೋದೇ ಒಂದು, ಅದ್ರಲ್ಲಿ ನಮಗೆ ಹೆಂಗೆ ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿದೆ ಅಂತ ಅಂದೆ. ಚೆನ್ನಾಗಿರೋ ತಗೊಬನ್ನಿ ಅಂತ ಹೇಳೋಳೆ. ನೋಡೋಣ, ನಾವು ತಿನ್ನೋದೇ ಚೆನ್ನಾಗಿರೋ ಅದೇ ತಗೊಂಡ್ಬರೋಣ. ಹೋಗೋಣ ಮನೆಗೆ. ಮುದ್ದು ಗೋಬಿ ಕೊಡು ಅಂತಿದ್ದ.
ಗೊತ್ತಾಯ್ತಾ ಚಿಕ್ಕಗೆ ಇಷ್ಟೇ ಇಷ್ಟಪ್ಪ ಒಂದು ಚೂರು ಕೊಟ್ಟರೆ ಫುಲ್ ಒಂದು ಖಾರ ಆದರೆ ಫುಲ್ ರಿಯಾಕ್ಷನ್ ಹೆಂಗಿರೋದ ನೋಡ್ಬೇಕು ನಿಮಗೆ. ಅಷ್ಟೇ ಮನೆ ಹೋಗೋಣ. ಇದೊಂದು ಹೊಸದಾಗಿ ಆ್ಯಡ್ ಆಗಿದೆ ವಾಟರ್ ಫಾಲ್. ಇಂಡಿಪೆಂಡೆನ್ಸ್ ಡೇ ವೈಬ್ಸ್. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್ ಅಂಡ್ ಫೈನಲ್ ಆಗಿ ನಾವು ಕಾಸ್ಮಿಕ್ ಕೆಫೆಗೆ ಬಂದ್ವಿ. ದಿ ವೈಬ್ ಇಸ್ ವೆರಿ ನೈಸ್. ಮುದ್ದು ಮಲ್ಕೊಬಿಟ್ಟಿದ್ದಾನೆ ಇವಾಗ. ಇಲ್ದಾಗ ಮೇ ಬಿ ಎದ್ದೇಳ್ತಾನೇನೋ, ಎಬ್ಬಿಸ್ಕೊಂಡೆ ಕರ್ಕೊಂಡು ಹೋಗೋಣ. ಜನ ಇದ್ದಾರೆ, ವೆಹಿಕಲ್ಸ್ ಇದ್ದಾವೆ, ಸೊ ಜನಗಳಿದ್ದಾರೆ. ಹೋಗೋಣ ಬನ್ನಿ. ದಿಸ್ ಫಸ್ಟ್ ಟೈಮ್. ಚೆನ್ನಾಗಿ ಅನಿಸ್ತಿದೆ, ಫೀಲ್ ಚೆನ್ನಾಗಿದೆ ಅಲ್ಲ ಪ್ರತಿ ವೈಬು. ಎಸ್ ಕೇಳಿಸಿಲ್ಲ ಅಂತ ಮತ್ತೆ. ಮುದ್ದು ಚಿನ್ನಮ್ಮ ಚಿನ್ವಿ ಇಲ್ದಾಗ ಎತ್ಕೊಂಡಾಗ ಎದ್ರೇಳ್ತಾನೆ ಅನ್ಸುತ್ತೆ. ಮುದ್ದು ಎದ್ದಾಗ ವೈಬ್ಸ್ ಎಂಜಾಯ್ ಮಾಡ್ತಾನೆ, ಫುಲ್ ಖುಷಿ ಆಗ್ಬಿಟ್ಟು ಅವನು. ಶೋ ಯಾವುದೋ ಬರ್ಡೇ ಇದೆ, ಸೊ ಈ ಬರ್ಡೇಲಿ ಹ್ಯಾಪಿ ಬರ್ಡೇ ಅಶ್ವಿನ್ ಅಂತ ಬರೆದಿದ್ದಾರೆ. ಮೇ ಬಿ ಅವರೇ ಅನ್ಸುತ್ತಲ್ಲೆಲ್ಲ ಕೂತಿರೋದು. ಸೆಲೆಕ್ಟ್ ದಿ ಐಟಮ್ಸ್ ಮೆನ್ಯೂ ಕಾರ್ಡ್ ಇಲ್ಲಿದೆ. ಒಂದು ಸೂಪ್ ಇರಲಿ, ಒಂದು ನೋಡ್ತೀನಿ ಒಂದು ನಿಮಿಷ. ಇದು ನೋಡಿ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಮಾಡ್ತೀನಿ. ಮುದ್ದು ನೋಡಿ ಇಲ್ಲಿ ಫುಲ್ಲು ಫ್ರೀಯಾಗಿ ಓಡಾಡ್ತಿದ್ದಾನೆ. ನಿಂಗೆ ಈ ಥರ ಫ್ರೀಯಾಗಿ ಬಿಡಬೇಕು, ತುಂಬ ಎತ್ಕೊಳ್ಳೋದು ಇದೆಲ್ಲ ಮಾಡಿದ್ರೆ ಹಿಂಸೆ ಆಗುತ್ತೆ. ಮುದ್ದು ಅವ್ರ ಪಪ್ಪದು ಟ್ವಿನ್ನಿಂಗ್ ಬಿಟ್ ಸಿಮಿಲರ್. ಆ್ಯಂಡ್ ಏನಂತ ಅಂದರೆ ಒಂದು ಸೂಪ್ ಹೇಳಿದ್ದೀನಿ. ಟೊಮ್ಯಾಟೋದಾದರೆ ಸ್ವಲ್ಪ ಅವ್ನು ಕುಡಿತಾನೆ ಅಂತ, ಇನ್ನೊಂದು ವೈಟ್ ಸಾಸ್ ಸ್ವಲ್ಪ ಅವನಿಗೂ ಮುದ್ದು ತಿನ್ನೋ ಅಂಥದ್ದೇ ಹೇಳಿರೋದು. ವೈಟ್ ಸಾಸ್ ಪಾಸ್ತಾ. ಅದು ಬಿಟ್ಟರೆ ಪ್ರದೀಪ್ ಏನೋ ಹೇಳಿದ್ರಪ್ಪ, ಪನ್ನೀರ್ದು ಒಂದು ರೋಸ್ಟೆಡ್ ಸಮಥಿಂಗ್, ಇನ್ನೊಂದು ಪಿಜ್ಜಾ ಆಮೇಲೆ ಹೇಳೋಣ ಅಂತ ಸುಮ್ಮನೆ ಆದ್ವಿ. ಏನೋ ಹೇಳಿದ್ರು ಸ್ವೀಸ್, ನಂಗೆ ಸಿಗ್ತಾನೆ ಇಲ್ವಲ್ಲ. ಯಾವುದೋ ಪನ್ನೀರ್ದು ಒಂದು ಹೇಳಿದ್ರು ಅವ್ರು. ಯಾವುದು ಅವ್ರ ಪಪ್ಪಾಗ ತುಂಬ ಬಗ್ಬಿಟ್ಟು ಹಿಡಿಬೇಕು. ನನಗೆ ಬಗ್ಕೊಂಡು ಹಿಡಿಯೋಕ್ಕೆ ಕಷ್ಟ. ಬರ್ಡೇ ಸೆಲೆಬ್ರೇಷನಿಗೆ ಎಷ್ಟು ಕ್ಯೂಟಾಗಿದೆ ಅಂತಂದರೆ, ಈ ಬೋರ್ಡಲ್ಲಿ ಬರೆದಿದ್ದಾರೆ. ನಾನು ಹೋಗೋಷ್ಟರಲ್ಲಿ ಯಾವಾಗಾದ್ರೂ ತೋರಿಸ್ತೀನಿ. ಅಲ್ಲಿ ಆರ್ಡರ್ಸ್ ತೊಗೊಂಡು ಹೋಗಿದ್ದಾರೆ, ಪ್ರಿಪ್ರೇಷನ್ ನಡೀತಾ ಇದೆ. ಆ್ಯಂಡ್ ಆಲ್ಸೋ ಜಾಸ್ತಿ ಕ್ರೌಡೆಡ್ ಇಲ್ಲ. ಇಟ್ಸ್ ವೆರಿ ನೈಸ್, ಚೆನ್ನಾಗಿದೆ ಒಂಥರ ವೈಬ್ಸ್. ಇಲ್ಲಿಗೆ ನಮ್ಮ ತಿಪ್ಟೂರು ಲೆವೆಲ್ಲಿಗೆ ಚೆನ್ನಾಗಿದೆ. ಯಾವುದೂ ಇರಲಿಲ್ಲ ಅಲ್ಲ, ನ್ಯೂ ಬನ್ನಲ್ಲ, ಸೊ ಇಟ್ಸ್ ಗುಡ್. ನನಗೆ ಈ ಥರ ಫ್ರೀಯಾಗಿರ್ಬೇಕು ಓಡಾಡೋಕ್ಕೆ. ತಿನ್ಬಿಟ್ಟು ಅವನು ನೋಡಿ ಗೈಸ್ ಎಷ್ಟು ಹುಷಾರು ಇವನು ಅಂದರೆ. ಹೆಂಗೆ ನೋಡ್ಕೋಬೇಕಂದ್ರೆ ಕಣ್ಣಲ್ಲಿ ಕಣ್ಣಿಟ್ಕೊಂಡೇ ಇರ್ಬೇಕು ಯಾವಾಗಲೂ. ಕರ್ಕೊಬನ್ನಿ, ಇನ್ನೇನು ಬಂದಮೇಲೆ ತಿನ್ಸೋಣ. ಅವನಿಗೆ ಆಗಲಿ ಅಂತಾನೆ ಕ್ಲಾಸಿಕ್ ಸಾಲ್ಟೆಡ್ ಹೇಳಿದ್ದೀನಿ, ಒಂದು ಫ್ರೈಸ್ ತಿಂತಾನೆ ಅಂತ ಹೇಳಿಬಿಟ್ಟು ಮಿಕ್ಕಿದ್ದನ್ನು ಆಮೇಲೆ ಆರ್ಡರ್ ಮಾಡ್ತೀವಿ. ಜಸ್ಟ್ ಸದ್ಯಕ್ಕೆ ಇಷ್ಟಿರಲಿ ಅಂತ ಹೇಳಿ ಪಾಸ್ತಾ ಒಂದು, ಸೂಪ್ ಒಂದು, ಫ್ರೈಸ್ ಒಂದು ಹೇಳಿದ್ದೆ. ಇದು ಮುದ್ದುದು ಗೈಸ್, ಕ್ಲಾಸಿಕ್ ಸಾಲ್ಟೆಡ್ ಫ್ರೈಸ್. ಪೆರಿ ಪೆರಿ ಬೇಡ ಅಂದರೆ ಸ್ವಲ್ಪ ಸ್ಪೈಸಿ ಇರುತ್ತೆ ಅಂತ ಹೇಳಿ ಹ್ಯಾಂಡ್ ವಾಶ್ ಮಾಡ್ಕೊಬರಕ್ಕೆ ಹೋದ್ರು ಅನ್ಸುತ್ತೆ. ಬಿಕಾಸ್ ಅವನು ಅದೇನೇನೋ ಮುಟ್ಟಿದ್ದಲ್ಲ ಕೆಳಗಡೆ ಇದ್ದಿದ್ದು, ಅದಕ್ಕೆ. ಪಾಸ್ತಾ ಬಂದಿದ್ದು ಗೈಸ್, ಇಟ್ಸ್ ನೈಸ್. ಐ ಥಿಂಕ್ ಸೊ ಅಂತ, ಚೆನ್ನಾಗಿದೆ ಅನಿಸುತ್ತೆ ಅಂದ್ಬಿಟ್ಟು ಫಸ್ಟ್ ತಿಂದಾಗ ಐ ಥಿಂಕ್ ಸೊ ಅಂತ. ಸುಮ್ಮನೆ ತಿಂದಲ್ಲೇ ನಾವು ಮಾತಾಡ್ಕೊಂಡು ಕೂತಿದ್ದೀವಿ ಅಂತ. ಇವನಿಗೋಸ್ಕರನೇ ಇದನ್ನ ಹೇಳಿದ್ದು, ಸಾಲ್ಟೆಡ್ ಒನ್. ಚೆನ್ನಾಗಿದೆಯಾ? ಕೊಡ್ತೀನಿ. ಸುಡ್ತಿದೆ ಬಂಗಾರ, ಅದು ಉಫು ಮಾಡ್ಕೊಂಡು ತಿನ್ಬೇಕದು. ತಾಳು ಒಂದು ನಿಮಿಷ. ಸೂಪ್ ಹೇಳಿದ್ವಿ ಮರ್ತ್ಬಿಟ್ರಾ ಅಂತ. ಇನ್ನೊಂದು ಅದು ಪನ್ನೀರ್ ಗೀ ರೋಸ್ಟಾ, ಅದನ್ನು ಇವನಿಗೋಸ್ಕರನೇ ಹೇಳಿದ್ರು ಗೈಸ್. ಎಲ್ಲ ಬರೀ ಇವನ್ ಮೆನ್ಯೂನೇ ಆಗೋದೆ ನಮಗೆ. ಇವನದನ್ನೇ ನಾವು ತಿನ್ನಬೇಕು. ಹಾಂ, ಅಲ್ಲಿಗೆ ಹಾಕಿ ಕೆಚಪ್. ಎಸ್, ನಾವು ಇವಾಗ ಆರ್ಡರ್ ಮಾಡಿದ್ದಿಷ್ಟು ಬಂತು. ಅದಾದಮೇಲೆ ಪಿಜ್ಜಾ ಮತ್ತು ರೈಸ್ ಐಟಮ್ ಯಾವುದಾದ್ರೂ
ಬಿರಿಯಾನಿ ಐಟಮ್ಸ್ ದಟ್ಸ್ ವೆಜ್ ಆರ್ಡರ್ ಮಾಡ್ತೀವಿ. ಲೆಟ್ಸ್ ಹ್ಯಾವ್ ಇಟ್. ಈ ಚೇರಿಗೆ ಶಿಫ್ಟ್ ಮಾಡಿದ್ದೀವಿ ಗೈಸ್. ಇಟ್ಕೊಂಡು ತಿನ್ನೋಕೆ ಕಷ್ಟ ಆಗ್ತೈತೆ ಹಿಂಗೆ ಬಗ್ಬಿಟ್ಟು. ಸೊ ಓಕೆ ಸಾಕು 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 ಪ್ರತಿ ಜಾಸ್ತಿ ಬಂದಿದೆ, ಜಾಸ್ತಿ ಆಯ್ತಲ್ಲ, ಸಾಕು. ಯು ಕ್ಯಾನ್ ಹ್ಯಾವ್ ಇಟ್. ಮೇ ಬಿ ಇವ್ನಿಗೆ ಸ್ಪೈಸಿ ಆಗುತ್ತೆ. ನಾನು ನೋಡೋಣ ಇಟ್ಕೊಳ್ಳೋದಾಗೈತೆ. ನಾನು ಯಾಕೋ ಬ್ಲರ್ ಬರ್ತೈತೆ ಕೆಲವೊಂದು. ಆಯ್ತಾ? ಹೆಂಗೆ ಖಾರ ಆಯಿತು? ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು. ಮತ್ತು ನೋಡಿ ಗೀಸ್ ಖಾರ ಆದರೆ ಹಿಂಗೆ ಮಾಡೋದು ಇವನು. ಬೇಡ ತಿನ್ಬೇಕಂತ. ಖಾರ ಆಗುತ್ತೆ ಕಣು. ಖಾರ ಅಂದ್ರೂ ಬಿಡಲ್ಲ. ಖಾರ ಆದ್ರೂ ಬೇಕು. ಕುಡ್ದು ನೋಡಿ ಚೆನ್ನಾಗಿದೆ. ಮೇಲ್ಗಡೆ ಚಿಲ್ಲಿ ಪೌಡರ್ ಇದೆ. ಕೋಲ್ಡ್ ಇದೆ ಪ್ರತಿ, ಕೋಲ್ಡ್ ಇದೆ. ಒಂಥರ ಉಪ್ಪು ಹುಳಿ ಖಾರ. ಚೆನ್ನಾಗಿದಲ್ಲ? ನೈಸ್. ಮೈ ಚಾಯ್ಸಸ್ ಗುಡ್ ಅಂತ. ಪ್ರತಿ ನೀವು ಕೂಡ್ಸ್ಬೇಡ. ಇಲ್ಲಲ್ಲ ಪೂರ್ತಿ ಉಪ್ಪು ಖಾರ ಇದೆ. ಖಾರ ಆಗುತ್ತೆ. ನನಗೆ ಕೆಂಬರ್ತಾ ಇದೆ. ಅದಕ್ಕೆ ಹಾಕಿದ್ರೆ ಅಷ್ಟೇನಪ್ಪ. ಖಾರ ಐತೆ ಮುದ್ದು ಬೇಡ. ಸಾಕು. ನನಗೆ ಖಾರ ಇದೆ. ಇದು ಫ್ರೈಡ್ ರೈಸು ಖಾರ ಆಗ್ತಾಯಿದೆ ರೈಸು. ನಾನೇನೋ ಎಲ್ಲದು ಸಖತ್ ಮೈಲ್ಡ್ ಆಗಿತ್ತು ಅಂತ ಹೇಳಿ ಖಾರ ಹೇಳೋಣ ಅಂತ ಹೇಳಿ ಶಿಸ್ಬಾನ ಫ್ರೈಡ್ ರೈಸ್ ಅಂದ್ರೂ ಖಾರ ಆಗುತ್ತೆ ಅನಿಸ್ತಿದೆ ನನಗೆ. ಯಾಕೋ ಒಳಗಡೆನೂ ಅವರು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದಾರೆ. ಫಸ್ಟ್ ಕುಡ್ದು ನೋಡ್ಬಿಟ್ಟು ಕುಡ್ಸಿ, ಆಮೇಲೆ ಕುಡ್ಸಾಡ್ದ. A few moments later. ಹೇಳ್ದೆ ಅವರಿಗೆ ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಅದ್ರೊಳಗಡೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದರು ತಾನೇ. ನನಗೆ ಖಾರ ಆಗ್ತಿದೆ ಗಂಟ್ಲೆಲ್ಲ. ಓ ಪ್ರತಿ ಐ ಆಮ್ ಕ್ಯಾಪ್ಚರಿಂಗ್. ಅದು ಏನು ತಿನ್ಬೇಕಾದ್ರೂ ಅದನ್ನ ಎತ್ಕೊಂಡಿರೋರಿಗೆ ತಿಂತೈತೆ. ಅವ್ರ ಜೊತೆ ಇರೋರಿಗೆ ಎಲ್ಲರಿಗೂ ಅವ್ರದ್ದು ತಿಂತೈತೆ. ಒರ್ಸ್ಕೋ. ಅದೇನದು ಡ್ರಾಮಾ. ತುಂಬ ಓವರ್ ಆಗ್ಬಿಟ್ಟಿದೆ. 2 ಪಾರ್ಸೆಲ್ ಕೊಡೋಕೆ ಹೇಳ್ತೀನಿ. ಟಬಕ್ ಅಂತ ಮುದ್ದು ಟಬಕ್. ಹಾಂ ಸರಿ ಬಿಡಿ ಬಿಡಿ ಬಿಡಿ. ಸಿನಿಮಾ ಬಾಯಲ್ಲಿ ಬಿದ್ದುಬಿಡ್ತೀಯ ಒಂದ್ಸತಿ. ಕೆಫೆ ತೋರಿಸ್ತೀನಿ ನೋಡಿ. ನನ್ನ ಮುದ್ದು ಯಾಕೆ ಹಿಂಗೆ ಕೂಗ್ತಿದ್ದಾನೆ? ಅಮ್ಮ ಅಮ್ಮ ಅಂತ ಕೂಗ್ತಾನೆ. ಯಾರನ್ನು ಕೂಗ್ತಿದ್ದಾನೆ ಅಂತ ನೋಡ್ತಾ ಇದ್ರೆ ಅವ್ರ ಪಪ್ಪ ಬರ್ತಾ ಇದ್ದ. ಅದಕ್ಕೆ ಅವ್ರ ಪಪ್ಪನ ಕೂಗ್ತಾ ಇರೋದು ಅವನು. ಯಾರದು? ಹಾಂ ಯಾರದು? ಈಗ ನಾವು ಏನು ಮಾಡ್ತೀವಿ ಅದು ಮಾಡಬೇಕು ಅವನು. ಪಪ್ಪನ ಕರಿ ಡೆಸರ್ಟ್ಸ್ಗೆ ಹೋಗೋಣ.
ಅನನ್ಯ ಪಿಜ್ಜಾ ಆರ್ಡರ್ ತೊಗೊಬರಕ್ಕೆ ಹೇಳಿದ್ದು ಗೈಸ್. ಸೊ ಹಿಂದೆ ಬ್ಯಾಕ್ ಸೀಟಿಗೆ ಇಟ್ಬಿಡು ನಮ್ಮ ಮಿಕ್ಕಿದ ಪಾರ್ಸಲ್ ತೊಗೊಂಡಿರೋದನ್ನ ಎತ್ಕೊಂಡು ವಿ ಆರ್ ಲೀವಿಂಗ್ ದಿಸ್ ಪ್ಲೇಸ್. ಇಟ್ಸ್ ಅ ಬ್ಯೂಟಿಫುಲ್ ಕೆಫೆ. ನಿಜವಾಗ್ಲೂ ವೈಬ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬನ್ನಿ ಯಾರಾದರೂ ಇಲ್ಲಿ ಯಾರಲ್ಲಿರೋರು. ಫುಡ್ ನನಗೆ ಅಷ್ಟು ಇಷ್ಟ ಆಗಿಲ್ಲ, ವೈಬ್ಸ್ ಇಷ್ಟ ಆಯಿತು ಅಷ್ಟು. ನೆಕ್ಸ್ಟು ನಾವು ಅಂದ್ಕೊಂಡಿದ್ವಿ ಇಲ್ಲಿ ಪುಟ್ಟದ್ದು ಬಂದು ಯಾವುದದು ಸಮಥಿಂಗ್ ನೇಮ್ ಮರ್ತೋಗ್ಬಿಟ್ಟಿದೆ ನನಗೆ. DBC ಮತ್ತು ಚಾಕೋ ಸ್ಟ್ರಾಬೆರಿ ಸಿಗುತ್ತಲ್ಲ, ಲಂಡನ್ ಚಾಕ್ಲೇಟ್ ಇದೆ ಅಲ್ಲ, ಅದು ಲಂಡನ್ ಸ್ಟ್ರೀಟ್ ಚಾಕ್ಲೇಟ್ ಇದೆ ಅಲ್ಲ ರೀ, ಚಾಕೋ ಸ್ಟ್ರಾಬೆರಿ ಅಂತ. ಅದು ಇಲ್ಲೆಲ್ಲ ಇದೆ ಅಲ್ಲ, ಅದು ಒಂದು ಎಂತ ನೇಮ್ ಏನು ಪ್ರತಿ ಅದ್ರದ್ದು, ರಾಸ್ಬೆರಿ ಸಮಥಿಂಗ್ ಏನೋ ಇದಾಗ ಈ ಸಲ ಹೋಗ್ಬಿಟ್ಟು DBC ಮತ್ತು ಚಾಕೋ ಸ್ಟ್ರಾಬೆರಿ ತಿನ್ಕೊಂಡು ಹೋಗ್ತಾ ಇರೋದೆ ಮನೆಗೆ ಅಷ್ಟೇ. ಇವತ್ತಿನ ಡೇ ಮುಗಿಯುತ್ತೆ. ನಮ್ಮ ಡಿನ್ನರ್ ಡೇಟ್ ಅಂತ ನೇಮ್ ಇಟ್ಕೊಂಡಿದ್ದು, ಅದು ಡಿನ್ನರ್ ಡೇಟ್ ಆಯ್ತಾ ಏನಾಯ್ತೋ ನನಗೆ ಗೊತ್ತಿಲ್ಲ. ಊಟನೇ ಮಾಡಿಲ್ಲ, ಜಸ್ಟ್ ಸುಮ್ಮನೆ ಇದು ತಿನ್ಕೊಂಡಿದ್ದಷ್ಟೆ. ಬಟ್ ಅದೇ ಹೊಟ್ಟೆ ತುಂಬೋಯ್ತು, ಅದೇ ನಮಗೆ ತಿನ್ನೋಕ್ಕಾಗಲಿಲ್ಲ, ತುಂಬ ಹೆವಿಯಾಗಿ ಹೋಗ್ಬಿಡ್ತು. ತುಂಬ ಖಾರ ತಿಂದ್ಬಿಟ್ನಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ಇವಾಗ ಸ್ವೀಟ್ ತಿನ್ನಕ್ಕೆ ಹೋಗ್ತಾ ಅಲ್ವಾ? ಪ್ರತಿ ಪ್ರಕಾರ ನೀನ್ ಖಾರ ತಿಂದಲೇ ಇದ್ರು ನೀನಲ್ಲಿ ಬೇಗ ತಿನ್ನಕ್ ಹೋಗ್ತಿದ್ದೆ ಅಂತ ರಿಯಾಕ್ಷನ್. ನಿಜನಾ? ಅವ್ನ ಅಗಾಡ್ತಾ ಇಲ್ಲ, ಅವನು ಫ್ರೆಂಚ್ ಫ್ರೈಸ್ ಬಿಟ್ಟು ಇನ್ನೇನು ತಿಂದಿಲ್ಲ. ನಾನ್ ಸುಳ್ಳು ಹೇಳ್ದೆ ಪ್ರತಿ, ನಿಜ ಹೇಳು. ನಾನು ಮುಂಚೆನೆ ಹೇಳಿದ್ದೆ ತಾನೆ ಅಲ್ಲಿ ಹೋಗೋಣ ಅಂತ. ನಾನು ಸುಳ್ಳು ಹೇಳ್ತೀರ ಗೈಸ್, ಇವರೇ ಸುಳ್ಳು ಹೇಳ್ತಾ ಇರೋದು. ಅಪ್ಪ ಅಷ್ಟೇ, ಮಗ ಅಲ್ಲ. ಮಗ ಅವನು ಪಾಪದ್ಗಿನ ಮಾತಾಡೋಕ್ಕೆ ಬರಲ್ಲ. ಪ್ರದೀಪ್ನೊಂದ್ಸತಿ ಕೇಳೋಣ, ಹೌಸ್ ದಿ ಫುಡ್? ನಾಟ್ ದಟ್ ಗ್ರೇಟ್, ನಾಟ್ ಗುಡ್. ನನಗೂ ಅದೆಲ್ಲ ಇಷ್ಟ ಆಯ್ತು, ಬಟ್ ಫುಡ್ ಯಾಕೋ ಇಷ್ಟ ಆಗಲಿಲ್ಲ. ವೈಬ್ಸ್ ಇದೆಲ್ಲ, ಆಂಬಿಯನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ಒಂದಿದ್ದಕ್ಕೆ ಇಟ್ಸ್ ವೆರಿ ನೈಸ್. ಇಲ್ಲಿ ಯಾವುದೂ ಇರಲಿಲ್ಲ ಆ ಥರ, ತುಂಬ ಚೆನ್ನಾಗಿದೆ. ಬಟ್ ಫುಡ್ ಟೇಸ್ಟ್ ವೈಸ್ ಆಗಿ ಇಲ್ಲಿ ಇದೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಇಟ್ಸ್ ಆವರೇಜ್. ಓಕೆ, ಆವರೇಜ್. ಓಕೆ, ಎಸ್. ಮುದ್ದು ಫುಡ್ ಹೆಂಗಿತ್ತು? ನೆಕ್ಸ್ಟ್ ಹೇಳ್ತಾನೆ ತೂಪಡಾಗಿತ್ತು ಅಂತ. ಏನಮ್ಮ ಎಲ್ಲಿಗೆ ಹೋಗ್ತೀಯಪ್ಪ? ಸೈರನ್ ಬರ್ತಿದ್ದೀರ ಪ್ರತಿ, ಅದಕ್ಕೆ ಸ್ಟೈರಿಂಗ್ ಇಟ್ಕೊಳಕವನು. ಬೇಡ ಚಿನ್ನಮ್ಮ, ಅದು ಬೇಡ. ನಾವು ಬಂದಿದ್ದು ಲಂಡನ್ ಚಾಕ್ಲೇಟ್ಸ್ ಚಾಕೋ ಸ್ಟ್ರಾಬೆರಿ ಇದೆ ಪಾಯಿಂಟ್ ಅದು. ಸೊ ಇಲ್ಲಿಗೆ ಬಂದ್ವಿ, ಇಲ್ಲಿಗೆ ಅಂತ ಹೇಳ್ಬಿಟ್ಟು DBC ಮತ್ತು ಚಾಕೋ ಸ್ಟ್ರಾಬೆರಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಸೋಡಾ ಪಾಯಿಂಟ್ ಇದೆ. ಮುದ್ದು ಅಂಬ ನೋಡು, ಮುದ್ದು ಅಲ್ಲಿ ಅಂಬ, ಅಲ್ಲಿ ಹೋಗ್ತಿದೆ ನೋಡು, ಅಲ್ಲಿ ಚಿನ್ನಮ್ಮ, ಅಲ್ಲಿ ಅಂಬ, ಅಲ್ಲಿ ಈಚೆ. ಅವ್ನ ಫೇವ್ರೆಟ್ ಅದೆಲ್ಲ. ಇಲ್ಲಿ ಸೋಡಾ ಪಾಯಿಂಟ್ ಇದೆ. ಸೊ ವೇರ್ ಥಿಂಕಿಂಗ್ ಟು ಸೋಡಾ ಪಾಯಿಂಟ್. ಹಂಗೆ ಇಜ್ವಾನ ಫ್ರೈಡ್ ರೈಸ್ ಸಿಕ್ಕಾಪಟ್ಟ ಖಾರ ಸ್ಪೈಸಿ ಇತ್ತು ಗೈಸ್, ಅದಕ್ಕೇ ಹೊಟ್ಟೆ ಎಲ್ಲ ಉರಿಯೋಕೆ ಸ್ಟಾರ್ಟ್ ಆಗಿದೆ. ಸೊ ಸೋಡಾನ ಕುಡಿಯೋಣ ಅಂತ ಹೇಳಿ ಹೋಗೋಣ ಅಂದ್ಕೊಂಡಿದ್ದೀವಿ. ಇದು ಹೊಸ್ದಾಗಿ ಓಪನ್ ಆಗಿದೆ, ಸ್ವಲ್ಪ ವೆರೈಟೀಸ್ ಇದೆ, ಯಾವ್ದು ಚೆನ್ನಾಗಿದೆ ನೋಡಿ ಕುಡ್ಕೊಬೋಣ. 3XL ಎಷ್ಟು ಕ್ಲಾರಿಟಿ ಬಂತು, 2 ಇದರಲ್ಲೆಲ್ಲ ಒಳ್ಳೆ ಕಲ್ಸ್ಕೊಂಡಂಗೆ ಕಾಣಿಸ್ತೈತೆ. ಕಾಮ್ಲಾತ್ ಹೂವು ಆ ಕಡೆ ಇರೋದು ಲೀಚಿ. ವಿ ಆರ್ ಥಿಂಕಿಂಗ್ ಯಾವ್ದು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಇನ್ನೇನು ಆಯಿತು ನೋಡ್ತಾ ಇದ್ದೀವಿ. ಇದು ಲೀಚಿ ಯಾರೋ ತೊಗೊಂಡಿರೋದು, ಅದಕ್ಕೆ ನಾವು ಅಂದ್ಕೊಂಡಿದ್ದೀವಿ ಮೇ ಬಿ ಇದರಲ್ಲಿ ಯಾವುದೋ ಚೆನ್ನಾಗಿರ್ಬೋದು. ಥಿಂಕಿಂಗ್ ಅವ್ರನ್ನ ಕೇಳಬೇಕು ಯಾವ ಚೆನ್ನಾಗಿತ್ತು ಅಂತ. ಪ್ರದೀಪ್ ಕೋಕಮ್ ತೊಗೋತಾರಂತೆ, ಟೇಕ್ ಕೋಕಮ್ ನಾನು ಕೇಳಿದ್ದೀನಿ, ನೀವು ತೊಗೊಳ್ಳಿ, ನಾನು ಟೇಸ್ಟ್ ಮಾಡ್ಬಿಟ್ಟು ತೊಗೋತೀನಿ ಅದು ಚೆನ್ನಾಗಿದೆ ಅಂತ. ಒಂದು ಹೊಸ್ದಾಗಿ ಓಪನ್ ಆಗಿರೋ ಪಾಯಿಂಟ್ ಇಷ್ಟಿದೆ. ಸೋಡಾಸಲ್ಲಿ ಎಷ್ಟು ಫ್ಲೇವರ್ ಇದೆ,
ಸೋಡಾದಲ್ಲಿರೋ ಫ್ಲೇವರ್ಸ್ ಇದೆಲ್ಲ ವೇಫಲ್ಸಾ? ಇದೆಲ್ಲ ಇಲ್ಲಿ ತೆಗಿ ವೇಫಲ್ಸ್ ಎಲ್ಲಿ ಇಲ್ಲೇ ಇತ್ತಲ್ಲ. ಇದರಲ್ಲಿ ಯಾವುದು ಸ್ವೀಟ್ ಅಲ್ಲ, ಸಾಲ್ಟ್ ಅಲ್ಲ, ಇಲ್ಲ ಮಸಾಲೆ ಅಲ್ಲ. ಸ್ವೀಟ್ ನಂದು ಲೀಚಿ ಆ್ಯಂಡ್ ದಿಸ್ ಇಸ್ ಕೋಕೋ. ಇದು ಸಾಲ್ಟ್ ಆ್ಯಂಡ್ ಮಸಾಲ. ದಿಸ್ ಇಸ್ ಸ್ವೀಟ್, ಮೈನಸ್ ಸ್ವೀಟ್. ಇಟ್ಸ್ ನೈಸ್. ಯಾವ್ದು ಇಷ್ಟ ಆಯ್ತು ನಿಮಗೆ? ಲೀಚಿ ಇಷ್ಟ ಆಯಿತಾ, ಕೋಕಮ್ ಇಷ್ಟ ಆಯಿತಾ? ಏಯ್ ಚಲ್ ಬಿಡ್ತಾರೆ. ನನ್ನ ವೀಡಿಯೋಸ್ ನೋಡು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್.